ನಮಸ್ಕಾರ, ನಾನು ನಿಮ್ಮ ಸಂದೇಶ. ಎಸ್, ಕರ್ನಾಟಕದಲ್ಲಿ ಅತಿ ಸದ್ದಲ್ಲಿರುವಂತಹ ಒಂದು ವಿಷಯ ಏನಪ್ಪಾ ಅಂತಂದ್ರೆ ಅದು ಸೌಜನ್ಯಳ ಪ್ರಕರಣ. ಸೊ ಕುಮಾರಿ ಸೌಜನ್ಯ ಅನ್ನೋ ಒಂದು ಹೆಸರು ಎಷ್ಟೊಂದು ಜನಕ್ಕೆ ಈ ಒಂದು ಪ್ರಕರಣದ ಬಗ್ಗೆ ಗೊತ್ತೇ ಇರಲಿಲ್ಲ. ಆ ಒಂದು ಊರಲ್ಲಿ ಈ ಪ್ರಕರಣದ ಬಗ್ಗೆ ತುಂಬಾ ಏನೋ ಚರ್ಚೆಗಳಾಗ್ತಾ ಇತ್ತು. ಒಂದು ಊರಲ್ಲಿ ಮಾತುಕತೆಗಳು ನಡೀತಾ ಇತ್ತು, ಗಲಾಟೆಗಳು ನಡೀತಾ ಇತ್ತು, ರೋಡಿಗಿಳಿದು ಪ್ರತಿಭಟನೆಗಳನ್ನ ಕೂಡ ಮಾಡ್ತಾ ಇದ್ರು. ಆದ್ರೂ ಕೂಡ ಕರ್ನಾಟಕದಲ್ಲಿ ಎಷ್ಟೊಂದು ಜನಕ್ಕೆ ಈ ಒಂದು ಊರಲ್ಲಿ ಇಂಥ ಒಂದು ಘಟನೆ ಆಗಿದೆ ಅನ್ನೋದ್ರ ಬಗ್ಗೆ ಯಾರಿಗೂ ಸಹ ಮಾಹಿತಿನೇ ಇರಲಿಲ್ಲ. ಆದ್ರೆ ಮೊನ್ನೆ ಒಂದು ಬಂದಂತಹ ಯೂಟ್ಯೂಬಲ್ಲಿ ಬಂದಂತಹ ಒಂದು ವಿಡಿಯೋ ಇಡೀ ಕರ್ನಾಟಕ, ಇಡೀ ಪ್ರಪಂಚನೇ ಅಂತ ಹೇಳ್ಬಹುದು, ಆ ಒಂದು ಪ್ರಕರಣ ಚರ್ಚೆಗೆ ಗ್ರಾಸವಾಯಿತು. ಆ ಒಂದು ಊರಲ್ಲಿ ಇಂಥ ಒಂದು ಪ್ರಕರಣ ಆಗಿದೆ ಅನ್ನೋದು ಇಡೀ ಊರು ಗೊತ್ತಾಯಿತು. ಅಂಡ್ ಇದರ ಹಿಂದೆ ಕಾಣದ ಕೈಗಳಿದೆ, ಅದು ಪ್ರಬಲವಾದಂತಹ ಕಾಣದ ಕೈಗಳಿದೆ ಅನ್ನೋದು ಎಷ್ಟೊಂದು ಜನರಿಗೆ ಗೊತ್ತಾಗೋಗಿದೆ. ಸೊ ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇದರಲ್ಲಿ ಹಾಗೆ ಆರೋಪಿ ಅಂತ ಮೊದಲಿಗೆ ಏನು ಸಂತೋಷ್ ಅಂತ ಇದ್ದವರು ಅವ್ರನ್ನ ನಿರಪರಾಧಿ ಅಂತ ಖುಲಾಸೆಗೊಳಿಸಿದ ಮೇಲೆ ಈ ಒಂದು ಪ್ರಕರಣ ಇನ್ನೂ ಹೆಚ್ಚಾಗಿ ಏನು ಪ್ರತಿಭಟನೆಗೆ ಇಳಿಯುವಂತಾಯಿತು. ಬಗ್ಗೆ ಮಹೇಶ್ ತಿಮ್ಮರೋಡಿ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಸಿಕ್ಕಾಪಟ್ಟೆ ಏನೋ ಪ್ರತಿಭಟನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಎಲ್ಲ ಕಡೆನೂ ಮಾತಾಡಿದ್ದಾರೆ. ಆದ್ರೂ ಕೂಡ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಆದ್ರೆ ಮೊನ್ನೆ ಒಂದು ಯೂಟ್ಯೂಬರ್ ಮಾಡಿದಂತಹ ಒಂದು ವಿಡಿಯೋ ಸೊ ಇಡೀ ಪ್ರಕರಣಕ್ಕೆ ತಿರುವು ಕೊಟ್ಟಿದೆ. ಸೊ ಯಾರು ಈ ಸೌಜನ್ಯ, ಏನಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣದಾಗಿ ಹೇಳೋದಾದ್ರೆ, ಸೊ 2012ರಲ್ಲಿ ಮನೆಯಿಂದ ಕಾಲೇಜಿಗೆ ಹೋದಂತಹ ಒಂದು ಹುಡುಗಿ, ಮನೆಗೆ ಮಧ್ಯಾಹ್ನ ಬರಬೇಕಾದಂತಹ ಒಂದು ಹುಡುಗಿ ಸಾಯಂಕಾಲ ಆದ್ರೂ ರಾತ್ರಿ ಆದ್ರೂ ಬರ್ದೇ ಇರ್ತಾಳೆ. ಆ ಒಂದು ಹುಡುಗಿ ಮನೆಗೆ ಬರ್ದೇ ಇದ್ದಾಗ ಮನೆಯಲ್ಲಿದ್ದವರೆಲ್ಲ ಆತಂಕಕ್ಕೆ ಒಳಗಾಗ್ತಾರೆ. ಸೊ ಆ ಹುಡುಗಿನ ಎಲ್ಲಾ ಕಡೆ ಹುಡುಕ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋದಕ್ಕೆ ಹೋದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ಸೊ ಆಮೇಲೆ ಇಡೀ ಊರು ಆ ಒಂದು ಹುಡುಗಿಗೋಸ್ಕರ ಹುಡುಕ್ತಾ ಇರ್ತಾರೆ. ಆದರೆ ಆ ಒಂದು ಹುಡುಗಿಯ ದೇಹ ನಗ್ನ ಸ್ಥಿತಿಯಲ್ಲಿ ಅದೇ ಒಂದು ಊರಲ್ಲಿ ನೀರು ಹರಿಯುವಂತ ಕಾಲುವೆ ಪಕ್ಕದಲ್ಲಿ ಸಿಗುತ್ತೆ, ನಗ್ನ ಸ್ಥಿತಿಯಲ್ಲಿ ಸಿಗುತ್ತೆ. ಸೊ ಈ ಒಂದು ಪ್ರಕರಣದ ಬಗ್ಗೆ ಇಡೀ ಊರು ಕೂಡ ಮಾತಾಡ್ತಾ ಇರುತ್ತೆ. ಈ ಒಂದು ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಕೂಡ ಯಾರು ಇರೋದಿಲ್ಲ. ಸೊ ಈ ಒಂದು ಸ್ಥಿತಿಯಲ್ಲಿದ್ದಾಗ ಸೊ ಇದು ಕೊಲೆ ಅಂತ ಸಾಬೀತಾಗುತ್ತೆ. ಆ ಕೊಲೆಗೆ ಒಬ್ಬ ಅಪರಾಧಿ ಅಂತನೂ ಕೂಡ ಹಿಡಿದು ತಂದು ಜೈಲಲ್ಲಿ ಹಾಕ್ತಾರೆ. ಸೊ ಆ ಅಪರಾಧಿಗೆ ಒಂದಷ್ಟು ವರ್ಷ ಕಠಿಣ ಶಿಕ್ಷೆ ಕೂಡ ಆಗುತ್ತೆ. ಕೊನೆಗೆ ಆ ಅಪರಾಧಿ ಎಲ್ಲ ಅವನು ನಿರಪರಾಧಿ ಅಂತ ಆಗುತ್ತೆ. ಸೊ ಆ ಒಂದು ಅಪರಾಧಿ ಹೊರಗಡೆ ಬಂದ ಮೇಲೆ ಸೊ ಈ ಒಂದು ಪ್ರಕರಣ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಅಂಡ್ ಈ ಪ್ರಕರಣದ ಜೊತೆಗೆ ಆ ಒಂದು ಪ್ರದೇಶದಲ್ಲಿ ಹಲವಾರು ಇಂತಹ ಒಂದು ಪ್ರಕರಣಗಳಾಗಿದೆ. ಅಂಡ್ ಆ ಎಲ್ಲಾ ಪ್ರಕರಣಗಳಲ್ಲೂ ಸೊ ಯಾರು ಕೂಡ ಅಪರಾಧಿ ಅನ್ನೋದು ಸಿಕ್ಕಿರ್ಲಿಲ್ಲ, ಎಲ್ಲವೂ ಕೂಡ ಖುಲಾಸೆಯಾಗಿ ಹೋಗಿದೆ ಅನ್ನೋದು ಗೊತ್ತಾಗೋಗುತ್ತೆ. ಸೊ ಏನೆಲ್ಲ ತುಂಬಾ ವಿಷಯಗಳಾಗಿದೆ. ಆದ್ರೂ ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿಯಾಗಿ ಒಬ್ಬನ್ನ ಹಿಡಿದ್ರು ಕೂಡ ಅವನು ನಿರಪರಾಧಿ ಅಂತ ಆಗ್ತಾನೆ. ಸೊ ಇಷ್ಟೆಲ್ಲ ಆದ್ರೂ ಸೊ ಈ ಒಂದು ಪ್ರಕರಣದಲ್ಲಿ ನಿಜವಾದ ಆರೋಪಿ ಯಾರು ಅನ್ನೋದು ಇದುವರೆಗೂ ಯಾರಿಗೂ ಗೊತ್ತಾಗಿಲ್ಲ. ಸೊ ಇದಿಷ್ಟು ಈ ಒಂದು ಪ್ರಕರಣದ ಬಗ್ಗೆ. ಏನನ್ನಿಸ್ತು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಹೇಳಿ. ಇಷ್ಟ